ಎಲ್ಲ ರೈತ ಬಂದವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ಈ ದಿನ ಎಲ್ಲ ರೈತರಿಗೂ ಯಾವುದ್ರ ಬಗ್ಗೆ ಮಾಹಿತಿ ಮತ್ತು ಯಾವುದ್ರ ಬಗ್ಗೆ ಕ್ಷೇತ್ರ ವೀಕ್ಷಣೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅಂದರೆ ಟೊಮೊಟೊ ಬೆಳೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಸುಮಾರು ಒಂದು 10 ವರ್ಷ ಇರ್ಬೋದು, ಮುಂಚಿನ ದಿನಗಳಿಂದನೂ ನಾವು ಟೊಮೊಟೊ ತರಕಾರಿ ಬೆಳೆ ಅಂತಂದರೆ ರೈತರು ತುಂಬ ಇಷ್ಟಪಟ್ಟು ಅತ್ಯಂತ ಹೆಚ್ಚು ಬಂಡವಾಳ ಆಗ್ತಕ್ಕಂಥ ಒಂದು ತರಕಾರಿ ಬೆಳೆ ಅಂತಂತಂದರೆ ಟೊಮೊಟೊ ಬೆಳೆ ಅಂತಂತ ಕರಿತೀವಿ. ಮತ್ತು ತರಕಾರಿ ಬೆಳೆನಲ್ಲೇ ಒಂದು ರಾಜ ಅಂತಂದರೆ ಟೊಮೊಟೊ ಬೆಳೆ ಅಂತಂತ ಕರಿತೀವಿ. ಇಂಥ ಒಂದು ಟೊಮೊಟೊ ಬೆಳೆನಲ್ಲಿ ಈ ಕಳೆದ ಒಂದು 2 ವರ್ಷದಿಂದ ನಾವು ನೋಡ್ತಾ ಇರೋದು ಏನು ಅಂತಂದರೆ ಅತಿ ಹೆಚ್ಚುವಾದ ಬಂಡವಾಳ ಅಂತಂತ ಕರಿತೀವಿ. ಅತಿ ಹೆಚ್ಚಾದ ಬಂಡವಾಳದ ಜೊತೆಗೆ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂತಹ ರೋಗ ಮತ್ತು ಕೀಟ ಬಾಧೆಗಳು ಅಂತಂತ ಕರಿತೀವಿ. ಈ ಎಲ್ಲ ಒಂದು ಸಮಸ್ಯೆಗಳು ಇದ್ದರೂ ಕೂಡ ರೈತರುಗಳು ಯಾವುದಕ್ಕೂ ಹಿಂಜರಿದಲೇ ಅತ್ಯಂತ ಹೆಚ್ಚು ಬಂಡವಾಳ ಆಗ್ತಕ್ಕಂಥದ್ದು. ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವತ್ತಿನ ದಿನಗಳಲ್ಲಿ ಅಡಿಕೆ ಮತ್ತು ಸಾಂಬಾರು ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಈ ತರಕಾರಿ ಬೆಳೆ ಆಗಿರ್ತಕ್ಕಂಥ ಟೊಮೊಟೊಗೆ ಬಂಡವಾಳ ಆಗ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಇಲ್ಲಿ ನಾವು ಒಬ್ಬರು ಯೂತ್ ಫಾರ್ಮರ್ ಜೊತೆಗಿದ್ದೀವಿ, ಬಸವರಾಜ್ ಅಂತ. ನಮಸ್ತೆ ಬಸವರಾಜ್. ನಮಸ್ತೆ ಸರ್. ನಿಮ್ಮೂರು? ನಮ್ಮೂರು ನಾಗರಾಳು ಸರ್. ಓಕೆ, ಮುಂದಕ್ಕೆ ಬನ್ನಿ. ನಮ್ಮ ಹೆಸರು ಬಸವರಾಜ್ ಅಂತ. ಊರು ನಾಗರಾಳು. ಓಕೆ. ಇಲ್ಲಿ ಒಂದು 2.25 ಎಕರೆ ಬರುತ್ತೆ. ಎಷ್ಟು ವರ್ಷದಿಂದ ಟೊಮೊಟೊ ಬೆಳೀತೀವಿ? ಈಗ ನಾನು ಫಸ್ಟ್ ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರ್ ಸರ್. ಸಿವಿಲ್ ಇಂಜಿನಿಯರ್. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ, ವೆರಿ ಗುಡ್. ಆಮೇಲೆ ಆ ಪ್ರೆಷರ್ ಬೇಡ ಅಂತ ಇಲ್ಲೇ ನಮ್ಮ ಜಮೀನಿದೆ, ಒಂದು 10 ಎಕರೆ ಅಡಿಕೆ ಎಲ್ಲ ಇದೆ, ತೆಂಗು. ಅದು ಬೇಡ ಅಂತ ಬಿಟ್ಟು 2 ವರ್ಷ ಆದ್ಮೇಲೆ ಬಂದ್ಮೇಲೆ ಟೊಮೊಟೊ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಷ್ಟನೇ ಬ್ಯಾಚ್ ಇದೆ ನೀವು ಟೊಮೊಟೊ ಹಾಕಿ? ಇದೊಂದು 4ನೇ ಬ್ಯಾಚ್. 4ನೇ ಬ್ಯಾಚ್. ಈ 4 ಬ್ಯಾಚ್ ಟೊಮೊಟೊ ಬೆಳೀತಾ ಇದ್ದೀರಾ ಸರ್. ಈ ಟೊಮೊಟೊ ಬೆಳೆನಲ್ಲಿ ಸಾಮಾನ್ಯವಾಗಿ ರೈತರಿಗೆ ಬರ್ತಕ್ಕಂಥ ಸಮಸ್ಯೆಗಳೇನು ಸರ್? ಇದು ಟೊಮೊಟೊ ಹೆಂಗೆ ಅಂದ್ರೆ ಒಂದು ಬ್ಯಾಚ್ಗೂ ಸಮಸ್ಯೆಗಳು ಚೇಂಜ್ ಆಗ್ತವೆ. ಬ್ಯಾಚ್ಗೂ ನಮಗೆ ಒಂದು ಏನು ಅಡೆತಡೆ ಬಂದೇ ಬರ್ತವೆ. ಒಂದು ಬ್ಯಾಚ್ ಅಲ್ಲಿ ಇರೋ ರೋಗ ಇನ್ನೊಂದು ಬ್ಯಾಚ್ ಅಲ್ಲಿ ಇರಲ್ಲ. ಅದಕ್ಕೋಸ್ಕರ ಯಾವುದೇ ಬೆಳೆಗಿಂತ ಭಾರಿ ಟೆಕ್ನಿಕಲಿ ನಾಲೆಡ್ಜ್ ಇರ್ಬೇಕು. ಇದಕ್ಕೆ ಬೆಳಿಬೇಕಂದ್ರೆ ಒಂದು ಗೊತ್ತಿದ್ರೆ ಮಾತ್ರ ಬೆಳೆಯಕ್ಕೆ ಸಾಧ್ಯ. ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ನ ಭೇಟಿಯಾಗಿ ಎಷ್ಟು ದಿನ ಆಯ್ತು? ಒಂದು 15 ಡೇಸ್ ಆಯ್ತು ಸರ್. 15 ಡೇಸ್ ಆಯ್ತು. ಈ ಒಂದು ಟೊಮೊಟೊ ಬೆಳೆನಲ್ಲಿ ಇಲ್ಲಿ 52ನೇ ದಿನ ಬ್ಯಾಚ್ ಅಂತ ಹೇಳಿದ್ರಿ. ಈ ಟೊಮೆಟೊ ಬೆಳೆನಲ್ಲಿ ನಿಮಗೆ ಏನು ಸ್ಟಾರ್ಟಿಂಗ್ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ? ಸಮಸ್ಯೆ ಅಂದ್ರೆ ಸರ್, ಈಗ ಇದು ಹಾಕಿದಾಗ ಸಖತ್ತು ಬಿಸಿಲಿತ್ತು. ಓಕೆ. ಅವಾಗ ಸೊಸಿ ಉಳಿಸ್ಕೊಂಡ್ರೆ ಕಷ್ಟ ಆಯ್ತು. ಅವಾಗ ಕಷ್ಟಪಟ್ಟು ಲೋಟ ಎಲ್ಲ ಹಾಕಿ ಉಳಿಸ್ಕೊಂಡು ಆದ್ಮೇಲೆ ಗಾಳಿಗೆ ವೈರಸ್ ಸ್ಟಾರ್ಟ್ ಆಯ್ತು. ಎಷ್ಟನೇ ದಿನಕ್ಕೆ ನಿಮಗೆ? ಒಂದು 40 ದಿನಕ್ಕೆ ವೈರಸ್ ಸ್ಟಾರ್ಟ್ ಆಯ್ತು ಸರ್. ನಮಗೆ ಇದು ಹೋಪೆ ಕಳ್ಕೊಂಡ್ಬಿಟ್ಟಿದೆ. ಏನ್ ಇಷ್ಟೆಲ್ಲ ಕಷ್ಟಪಟ್ಟು ಬೆಡ್ ಪ್ರಿಪರೇಷನ್ ಇಂದ ಭಾರಿ ಆಸಕ್ತಿಯಿಂದ ಬೆಳೆಯ ಸರ್ ನಾವು. ಸುಮ್ನೆ ಕಾಟಾಪೋಲಿಗೆ ಬೆಳೆಯಾರೇ ಅಲ್ಲ ನಾವು. ಯಾವತ್ತೇ ಮಾಡಿದ್ರು ನೀಟಾಗಿ ಮಾಡ್ತೀವಿ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಇಟ್ಕೊಂಡಿದೀವಿ ಹೊಲ ಎಲ್ಲ, ಎಷ್ಟು ನೀಟಾಗಿ ನಾವು ಏನೇ ಕಷ್ಟ ಆದ್ರೂ ನಾವು ಬೆಳೆ ರೈಟ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಸರ್. ಬೆಳೆ ನೀಟಾಗಿ ತೆಗಿತೀವಿ. ಏನಾಯ್ತು, ಇದು ವೈರಸ್ ಬಂದ್ಬಿಡ್ತು, ನಮಗೆ ಹೋಪೆ ಇದಾಗ್ಬಿಡ್ತು ಸರ್. ವೈರಸ್ ಬಂತಲ್ಲ, ಬೆಳೆ ಹಾಳಾಗ್ಬಿಡುತ್ತಲ್ಲ ಅಂತ. ಅವಾಗ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವೇನಂದ್ರೆ ಇಲ್ಲ ಇದನ್ನ ಇಲ್ಲಿಗೆ ಆಲ್ಟ್ ಮಾಡ್ಬೋದು, ತಲೆ ಕೆಡ್ಸ್ಕೋಬೇಡಿ ಅಂತ 1-2 ಸ್ಪ್ರೇ ಕೊಟ್ರಿ ಸರ್. ಇಲ್ಲಿ ನೋಡ್ತಾ ಇದೀವಿ. ಈ ಬಿಫೋರ್ ನಾವು ಬಂದಾಗ ಸ್ಪ್ರೇ ಮಾಡೋದ್ಕಿಂತ ಮುಂಚೆ ಇದ್ದಿದ್ದು ಗಿಡದ ಅಪಿಯರೆನ್ಸಿಗೆ ಮಾಡಾದ್ಮೇಲೆ ಇರ್ತಕ್ಕಂಥ ಮುಂದೆ ಬನ್ನಿ. ಇಲ್ಲಿ ನೋಡ್ತಾ ಇದೀವಿ. ಬಿಫೋರ್ ಸ್ಪ್ರೇ ಈ ಒಂದು ಟೊಮೊಟೊ ಬೆಳೆನಲ್ಲಿ ಕಳೆದ ಒಂದು 15 ದಿನ ಅಂತರದಲ್ಲಿ ನಾವು ನೋಡಿದಾಗ ಎಲ್ಲ ಒಂದು ಜಿಯೋಗ್ರಫಿನಲ್ಲೂ ಈ ಗಾಳಿ ವಾತಾವರಣ ಜಾಸ್ತಿ ಇತ್ತು, ಗಾಳಿಯ ಒಂದು ಒತ್ತಡ ಜಾಸ್ತಿ ಇತ್ತು. ಅಂಥ ಸಮಯದಲ್ಲಿ ಈ ಒಂದು ಟೊಮೊಟೊ ಬೆಳೆಗೆ ಈ ವೈಟ್ ಫ್ಲೈಸ್, ಟೊಮೊಟೊ ಯೆಲ್ಲೋ ಲೀಫ್ ಕರ್ಲ್ ವೈರಸ್ ಅಂತಂತ ಕರಿತೀವಿ. ಆ ಒಂದು ವೈರಸ್ ಇನ್ಫೆಕ್ಷನ್ನು ಸಾಮಾನ್ಯವಾಗಿ ಎಲ್ಲ ಟೊಮೊಟೊ ಬೆಳೆಗಳಲ್ಲೂ ಕಾಣಿಸ್ತಕ್ಕಂಥ ಸಂಭವ ಜಾಸ್ತಿ ಇತ್ತು. ಇಲ್ಲಿ ಮುಖ್ಯವಾಗಿ ರೈತರು ಏನು ತಿಳ್ಕೊಬೇಕು ಅಂದರೆ ಈ ಟೊಮೊಟೊ ಬೆಳೆನಲ್ಲಿ ಕೇವಲ ಔಷಧಿ ಮತ್ತು ಶಿಲೀಂಧ್ರನಾಶಕಗಳಿಂದ ನಾವು ಸಮಸ್ಯೆನ ಬಗೆಹರಿಸೋಕ್ಕಾಗೋದಿಲ್ಲ. ಮುಖ್ಯವಾಗಿ ರೈತರು ಇಲ್ಲಿ ಏನು ತಪ್ಪು ಮಾಡ್ತಾ ಇರ್ತೀವಿ ಅಂದರೆ ಈ ಟೊಮೊಟೊ ಬೆಳೆನಲ್ಲಿ ಅಂತರ ಕೊಡ್ತಕ್ಕಂಥದ್ದು. ಎಲ್ಲ ಟೊಮೊಟೊ ಬೆಳೆಗಾರರು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಗಿಡದಿಂದ ಗಿಡಕ್ಕೆ ಅಂತರ ಕೊಡ್ತಕ್ಕಂಥದ್ದನ್ನ 4.5 ಅಡಿ ಅಂತರ ಕೊಡ್ತಕ್ಕಂಥದ್ದು ಭಾರಿ ಸಮಂಜಸ. ಮತ್ತು ಗಿಡದಿಂದ ಗಿಡಕ್ಕೆ ನಾವು ನೋಡ್ತಾ ಇರ್ತೀವಿ 1.5 ಅಡಿ ಓಲು, ರೆಡಿಮೇಡ್ ಓಲ್ ಬರುತ್ತೆ ಅಂದ್ಬಿಟ್ಟು 1.5 ಅಡಿಗೊಂದು ಗಿಡ ನಾಟಿ ಮಾಡ್ತಾರೆ. ದಯವಿಟ್ಟು ರೈತರು ಅಟ್ಲೀಸ್ಟ್ ಟೊಮೊಟೊ ಬೆಳೆಗೆ 2 ಅಡಿ ಅಂತರ ಕೊಡ್ತಕ್ಕಂಥದ್ದು ಭಾರಿ ಸೂಕ್ತ. ಯಾಕೆ ಅಂತಂದರೆ ಒನ್ಸ್ 45 ದಿನ ಆದಮೇಲೆ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂಥ ಕವಲುಗಳು ಸಂಖ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಗಿಡದಿಂದ ಗಿಡಕ್ಕೆ ಇರ್ತಕ್ಕಂಥ ಅಂತರ ಕಡಿಮೆ ಇತ್ತು ಅಂದರೆ ಗಾಳಿ ಆಡ್ತಕ್ಕಂಥ ಸಂಚಾರ ಕಡಿಮೆ ಆಗಿ ಅಲ್ಲಿ ಒಂದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗುತ್ತೆ, ಹ್ಯೂಮಿಡ್ ಕ್ಲೈಮೇಟು. ಅಂಥ ವಾತಾವರಣ ಜಾಸ್ತಿ ಆದಾಗ ಈ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಗಿಡದಿಂದ ಗಿಡಕ್ಕಿರೋ ಅಂತರಗಳು ನಾವು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿದ್ವು ಅಂತಂದರೆ ಗಿಡದಲ್ಲಿ ಬರ್ತಕ್ಕಂಥ ವೈರಸ್ ಇನ್ಫೆಕ್ಷನ್ನು ಕೂಡ ನಾವು ಸಮಗ್ರವಾಗಿ ನಿಯಂತ್ರಣ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಟೊಮೊಟೊ ಬೆಳೆ ನೋಡ್ತಾ ಇದ್ದೀವಿ. ಈಗ 52ನೇ ದಿನ ಅಂತ ಹೇಳ್ತಾ ಇದ್ದೀವಿ.
ಈಗ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ನ ಭೇಟಿ ಮಾಡಾದ್ಮೇಲೆ ಸೊ ನಿಮ್ಮ ಟೊಮೊಟೊ ಬೆಳೆನಲ್ಲಿ ಏನು ಬದಲಾವಣೆ ಕಾಣಿಸ್ತಾ ಇದೆ? ಒಂದು ವೈರಸ್ ಎಷ್ಟಾಗಿತ್ತು ಅಲ್ಲಿಗೆ ಆಲ್ಟ್ ಆಯ್ತು, ಅಲ್ಲಿಗೆ ಸ್ಟಾಪ್ ಆಗಿದೆ, ಸ್ಟಾಪ್ ಆಯ್ತು. ಒಂದು 10% ವೈರಸ್ ಬಂದ್ಬಿಟ್ಟಿತ್ತು, ಓಕೆ, ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ಓಕೆ. ನೆಕ್ಸ್ಟ್ ಚಿಗುರುಗಳು ಚೆನ್ನಾಗಿ ಬರ್ತಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ಚಿಗುರು, ಹೌದು, ಸೊ ತುಂಬಾ ಹೆಲ್ದಿಯಾಗಿ ಬರ್ತಾ ಇದೆ. ಹೆಲ್ದಿಯಾಗಿ ಬರ್ತಿದೆ. ಮತ್ತೆ ಫ್ಲವರ್ ಮತ್ತೆ ಹೆಂಗ್ ಚೇಂಜಸ್? ಫ್ಲವರ್ ಮಾತ್ರ ಎಲ್ಲೂ ಕೂಡ ಫ್ಲವರ್ ಡ್ರಾಪ್ ಇಲ್ಲ ಸರ್. ಓಕೆ, ನೀವೇನು ಔಷಧಿ ಕೊಟ್ರಲ್ಲ, ಓಕೆ, ನಾನು ಅನ್ಕೊಂಡೆ ಇವೆಲ್ಲ ಸ್ಟ್ರಾಂಗ್ ಔಷಧಿ ಕೊಟ್ರಿ, ಒಳ್ಳೆ ಔಷಧಿ ಕೊಟ್ರಿ, ನಾನು ಫ್ಲವರ್ ಡ್ರಾಪ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ ಪ್ರಕಾರ. ಆದ್ರೆ ಎಲ್ಲೂ ಕೂಡ ಒಂದು ಫ್ಲವರ್ ಡ್ರಾಪ್ ಆಗಿಲ್ಲ, ಫ್ಲವರ್ ಡ್ರಾಪ್ ಆಗಿಲ್ಲ, ಎಲ್ಲೂ ಕೂಡ ಒಂದೇ ಒಂದು ಫ್ಲವರ್ ಕೂಡ ಡ್ರಾಪ್ ಆಗಿಲ್ಲ. ಆಮೇಲೆ ನೆಕ್ಸ್ಟ್ ಬ್ಯಾಕ್ಟೀರಿಯಾ, ಈಗ ಮಳೆಯಿಂದ ಈ ಮಳೆ ಬಿಸಿಲಿಂದಾಗಿ ಬ್ಯಾಕ್ಟೀರಿಯಲ್ ಸ್ಪಾಟ್ ಜಾಸ್ತಿ ಆಯ್ತು, ಬ್ಯಾಕ್ಟೀರಿಯಲ್ ಸ್ಪೆಕ್. ಸೊ ಕಾಯಿ ಕಜ್ಜಿ ಅಂತಕ್ಕಂಥದ್ದು ಕರಿತಾ ಇದೀವಿ. ಕಾಯಿ ಕಜ್ಜಿ ಜಾಸ್ತಿ ಆಗ್ಬಿಟ್ಟಿತ್ತು, ಓಕೆ, ಅದು ಕೂಡ ಕಂಟ್ರೋಲ್ ಆಯ್ತು, ಕಂಟ್ರೋಲ್ ಆಯ್ತು, ಅಲ್ಲಿಗೆ ಸ್ಟಾಪ್ ಆಗಿದೆ, 100% ಕಂಟ್ರೋಲ್ ಆಗಿದೆ, ಕಂಟ್ರೋಲ್ ಆಗಿದೆ. ಹೌದು. ಸೊ ಎಲ್ಲಾ ರೈತರಿಗೂ ಇಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಸೊ ಟೊಮೊಟೊ ಬೆಳೆ ಬೆಳೀತಾ ಇದೀವಿ ಅಂತಂದ್ರೆ ಅಟ್ಲೀಸ್ಟ್ ರೈತರು ಆ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂತಹ ಸಾಮಾನ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಗುರುತಿಸ್ತಕ್ಕಂತಹ ಒಂದು ಜ್ಞಾನವನ್ನು ಬೆಳೆಸ್ಕೊತಕ್ಕಂಥದ್ದು ಭಾರಿ ಉಪಯೋಗ ಆಗುತ್ತೆ. ಸೊ ಇಲ್ಲಿ ನಾವು ಪ್ರಾಬ್ಲಮ್ ಡಯಾಗ್ನೋಸಿಸ್ ಮಾಡೋದು, ಸಮಸ್ಯೆನ ಗುರುತಿಸೋದ್ರಲ್ಲಿ ನಾವು ಫೇಲ್ ಆದವು ಅಂತಂದರೆ, ನಾವು ಬಳಸ್ತಕ್ಕಂಥ ಔಷಧಿ ಸಿಂಪಡಣೆಯಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಗಿಡದಲ್ಲಿ ಯಾವುದೇ ರೀತಿಯಾದ ಬದಲಾವಣೆನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮೂರನೇದು ಇನ್ನೊಂದೇನು ಅಂತಂದರೆ, ಟೊಮೊಟೊ ಬೆಳೆನಲ್ಲಿ ಈ ಕಾಯಿ ಬೆಳವಣಿಗೆ ಸ್ಟೇಜಲ್ಲಿ ಸೊ ನಾವು ನೋಡ್ತಾ ಇರ್ತೀವಿ, ಮೋಡದ ವಾತಾವರಣದಲ್ಲಿ ಸಾಮಾನ್ಯವಾಗಿ ರೈತರು ಹೇಳೋ ಸಮಸ್ಯೆ ಏನು ಅಂತಂದರೆ, ಸೊ ಕಾಯಿ ಸೈಜ್ ಡೆವಲಪ್ಮೆಂಟ್ ಆಗಲ್ಲ ಮತ್ತು ಕಲರ್ ಡೆವಲಪ್ಮೆಂಟ್ ಆಗಲ್ಲ ಅಂತಂಥದ್ದನ್ನು ಹೇಳ್ತೀವಿ. ಸೊ ಮುಖ್ಯವಾಗಿ ನಾವು ನೋಡ್ತಾ ಇರ್ತೀವಿ ಸರ್, ಯಾವುದೇ ಗೊಬ್ಬರ ಕೊಟ್ಟರು ಕೂಡ ಇಲ್ಲಿಗೆ ಕಾಯಿ ಡೆವಲಪ್ ಆಗ್ತಿಲ್ಲ, ಸೈಜ್ ಡೆವಲಪ್ ಆಗ್ತಿಲ್ಲ ಅಂತ ಹೇಳ್ತೀವಿ. ಸೊ ಇಂಥ ಸಮಯದಲ್ಲಿ ಎಲ್ಲ ರೈತರು ಏನು ಮಾಡಬೇಕು ಅಂದರೆ, ಸೊ ಈ ಕೆಳಗಡೆ ಇರ್ತಕ್ಕಂಥ ಎಲೆಗಳನ್ನ ಕಟ್ ಮಾಡಿಸ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ. ಸೊ ಅಂಥ ಒಂದು ಬೇಸಾಯ ಕ್ರಮನ ನಾವು ಅನುಸರಿಸಿದ್ವು ಅಂತಂದರೆ, ಸೊ ಗಿಡದಲ್ಲಿ ಗಾಳಿ ಆಡ್ತಕ್ಕಂತಹ ಒಂದು ಶಕ್ತಿನೂ ಜಾಸ್ತಿ ಆಗುತ್ತೆ. ಎರಡನೇದು, ಅನ್ನೆಸೆಸರಿ ಓಲ್ಡ್ ಬ್ರಾಂಚಸ್ಸಿಗೆ ನಾವು ಕೊಡ್ತಕ್ಕಂಥ ಗೊಬ್ಬರ ಸೊ ವೇಸ್ಟ್ ಆಗ್ತಕ್ಕಂಥದ್ದನ್ನ ತಡೆಗಟ್ಟಿ ಈ ಮೇಲ್ಗಡೆ ಇರ್ತಕ್ಕಂಥ ಗಿಡಗಳಿಗೆ ಸೊ ನಾವು ಗೊಬ್ಬರದ ಒಂದು ಸರಬರಾಜುನ ಈಸಿ ಮಾಡ್ಬೋದು. ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಈ ಒಂದು ಸಾಮಾನ್ಯವಾಗಿ ಟೊಮೊಟೊ ಬೆಳೆನಲ್ಲಿ ಈ ಒಂದು ವಾತಾವರಣದಲ್ಲಿ ಕಾಣ್ತಕ್ಕಂಥ ಸಮಸ್ಯೆ, ಇದಕ್ಕೇನಂತ ಕರಿತೀವಿ ಅಂದರೆ ಬ್ಯಾಕ್ಟೀರಿಯಲ್ ಸ್ಪೆಕ್ ಅಂತ ಕರಿತೀವಿ, ಅಥವಾ ಕಾಯಿ ಕಜ್ಜಿ ಅಂತಕ್ಕಂಥ ಸಾಮಾನ್ಯವಾಗಿ ಹೇಳ್ತಾರೆ ರೈತರು. ಸೊ ಇಂಥ ಒಂದು ಸಮಸ್ಯೆಗಳು ಬಂದಲ್ಲಿ ದಯವಿಟ್ಟು ರೈತರು ಏನು ಮಾಡಬೇಕು ಅಂದರೆ, ಕಾಪರ್ ಹೈಡ್ರಾಕ್ಸೈಡ್ ಮತ್ತು ಜೊತೆಯಲ್ಲಿ ಕಸಗಾಮೈಸಿನ್ ಅಂತ ಕರಿತೀವಿ. ಸೊ ಈ ಒಂದು ಶಿಲೀಂಧ್ರನಾಶಕಗಳನ್ನ ನಾವು ಎಫೆಕ್ಟಿವ್ ಆಗಿ ಬಳಸೋದ್ರಿಂದ, ಅಥವಾ ಕ್ಲೋರೋಥಲಾನಿಲ್ ಅಂತ ಕರಿತೀವಿ. ಸೊ ಈ ಒಂದು ಶಿಲೀಂಧ್ರನಾಶಕಗಳನ್ನ ನಾವು ಬಳಸೋದ್ರಿಂದ ಈ ಒಂದು ಬ್ಯಾಕ್ಟೀರಿಯಲ್ ಸ್ಪೆಕ್ನ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಮತ್ತು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬಸವರಾಜ್ ಅವರೇ, ಈ ಟೊಮೊಟೊ ಬೆಳೆ ನಾವು ಬಂದು ಭೇಟಿ ಆದಮೇಲೆ ನಿಮಗೆ ಕೆಲವೊಂದು ಶಿಲೀಂಧ್ರನಾಶಕಗಳನ್ನ ರೆಕಮೆಂಡ್ ಮಾಡಿದ್ದು ಮತ್ತು ನ್ಯೂಟ್ರಿಯೆಂಟ್ಸ್ನ ರೆಕಮೆಂಡ್ ಮಾಡಿದ್ದು. ಸೊ ಇವಾಗ ಈ ಪ್ರೆಸೆಂಟ್ ಇರೋದ್ರಲ್ಲೂ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ 100% ಭರವಸೆ ಬಂದಿದೆಯಾ? ಹೌದು ಸರ್, ನಾನು ಜಾಸ್ತಿ ನೆಟ್ಟಲ್ಲೆಲ್ಲ ಸರ್ಚ್ ಮಾಡ್ತಿದ್ದೆ, ಓಕೆ, ಆ ಔಷಧಿ ಎಲ್ಲೂ ಸಿಗ್ತಿರ್ಲಿಲ್ಲ. ಓಕೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅದೇನ್ ನನಗೆ ಮಾಹಿತಿ ಇತ್ತು ಅದಕ್ಕೆ ತಕ್ಕನಾಗಿ ಔಷಧಿ ನೀವೇ ಕೊಟ್ಟಿದ್ದು ಸರ್. ಓಕೆ, ಮತ್ತೆ ಎಷ್ಟು ನೀವು ಎಷ್ಟು ಬೇಕಷ್ಟು ನೀಟಾಗಿ ಔಷಧಿ ಕೊಟ್ಟಿದ್ರಿಂದಲೇ ಓಕೆ, ಮತ್ತೆ ನನಗೆ ಈ ಬೆಳೆ ಮೇಲೆ ಸ್ವಲ್ಪ ಹೋಪು ಸ್ಟಾರ್ಟ್ ಆಯ್ತು, ನಿಮಗೆ ಕಾನ್ಫಿಡೆನ್ಸ್. ಹೌದು ಹೌದು. ಸೊ ಕೊನೆಯದಾಗಿ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ, ವೈಜ್ಞಾನಿಕ ಮಾಹಿತಿ, ಸೊ ಟೊಮೆಟೊ ಬೆಳೆನಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ ಸರ್. ನೀವು ಸ್ಪಾಟ್ ವಿಸಿಟ್ ಮಾಡಿ ಕೊಡೋದ್ರಿಂದ ನಮಗೆ ಒಂದು ಸ್ವಲ್ಪ ಧೈರ್ಯ ಸರ್ ಅದು. ಆಮೇಲೆ ಪಕ್ಕ ಈಗ ಆಗಿರೋ ಚೇಂಜಸ್ ನೋಡಿ ನಮಗೆ ಅನ್ಸುತ್ತೆ, ನೀವು ವಿಸಿಬಲ್ ಚೇಂಜಸ್ ಅಂತೂ ಇದೆ ಸರ್. ನಾವು ನಿಮ್ಮ ಸರ್ವಿಸ್ಗೆ ಹ್ಯಾಪಿ ಆಗಿದ್ದೀವಿ ನಿಜವಾಗ್ಲೂ. ನಮಗೆ ಹೊಲಕ್ಕೆ ಬರೋಕ್ಕೆ ಖುಷಿ ಆಗ್ತಿದೆ, ಮತ್ತೆ ಇನ್ನು ಮೇಂಟೆನೆನ್ಸ್ ಮಾಡೋಕ್ಕೂ ಖುಷಿ ಆಗ್ತಿದೆ. ನಾವು ಒಂದು ಸ್ವಲ್ಪ 2 ದಿನ ಹೊಲಕ್ಕೆ ಬಂದಿರಲಿಲ್ಲ, ಈ ಪ್ರಾಬ್ಲಮ್ ಇಂದ 2 ದಿನ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಯಾಕೆಂದ್ರೆ ನಾವು ಎಷ್ಟು ಮಗು ನಾಡ್ದಂಗೆ ನಾವು ಯಾವುದೇ ಬೆಳೆ ನಮಗೆ ಆಸಕ್ತಿ ಸರ್, ಕೃಷಿ ಅಂದ್ರೆ ಆಸಕ್ತಿ ನಮಗೆ. ರೈಟಿನ ಬಗ್ಗೆ ಅಲ್ಲ, ಗಿಡ ಈ ತರ ಗೆಲುವಾಗಿದ್ರೆ ನಮ್ಗೆ ಖುಷಿ. ಸೊ ನಮ್ಮ ಕ್ಲಿನಿಕ್ ಬಂದಾಗ ನಿಮ್ಮ ಹತ್ರ ನಾವು ಕೆಲವೊಂದು ಮಾಹಿತಿ ಕೇಳಿ. ಹೌದು. ಸೊ ಈಗ ಸುಮಾರು ಕಡೆನೂ ಬೇರೆ ಕಡೆನೂ ನೀವು ಹೋಗ್ತಾ ಇರ್ತೀರಿ, ನಮ್ಮ ಕ್ಲಿನಿಕ್ ಬಂದಾಗ ನಿಮ್ಮ ಹತ್ರ ಯಾವ ರೀತಿ ನಮ್ದು ಇದಿರುತ್ತೆ ಮಾಹಿತಿಗಳು? ನೀವು ಸರ್ ಎಲ್ಲ ಕೂಲಂಕುಷವಾಗಿ ಕೇಳಿ, ಮತ್ತೆ ನೀವು ಇನ್ನೂ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ನ ಕನ್ಸಲ್ಟ್ ಮಾಡಿನೇ ಒಳ್ಳೊಳ್ಳೆ ಔಷಧಿನ ಅದಕ್ಕೆ ಏನ್ ಬೇಕು ಅಂತ ನೀವು ಸ್ವಲ್ಪ ವಿಚಾರಗಳು ತಿಳ್ಕೊಂಡೆ ನೀವು ಔಷಧಿ ಕೊಡೋದು. ಓಕೆ. ಸೊ ವೈಜ್ಞಾನಿಕವಾಗಿ ನೀವು ಕೊಡೋದು. ಸೊ ಕೊನೆಯದಾಗಿ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ನಿಮಗೆ ಮಾಹಿತಿ ತುಂಬಾ ಸಮಂಜಸವಾಗಿದೆ, ವೈಜ್ಞಾನಿಕವಾಗಿದೆ. ನಾವು ನಿಮ್ಮ ಸರ್ವಿಸ್ಗೆ ಹ್ಯಾಪಿ ಆಗಿದ್ದೀವಿ. ಅದು ರಿಸಲ್ಟ್ ಇಲ್ಲೇ ಕಾಣ್ತಾ ಇದೆ, ಈಗ ಚಿಗುರುಗಳಲ್ಲಿ ಇಲ್ಲೇ ಕಾಣ್ತಾ ಇದೆ. ನಾವೇನು ಹೇಳೋದಿಲ್ಲ, ಚಿಗುರು ಮತ್ತೆ ಹೂವಿನಿಂದ ಹೂ ಒಂದು ಡ್ರಾಪ್ ಆಗಿಲ್ಲ ಸರ್. ಒಂದು ಜೊತೆಗೆ
ಎಷ್ಟೋ ಡ್ರಾಪ್ ಆಗ್ಬೇಕಾಗಿತ್ತು ಔಷಧಿಗೆ, ಓಕೆ ಯಾವುದೇ ಇದರಿಂದ ವಾತಾವರಣಕ್ಕೆ ಏನು ಒಂದು ಹೂ ಡ್ರಾಪ್ ಆಗಿಲ್ಲ. ಹೂವು ಚೆನ್ನಾಗಿದೆ, ಓಕೆ ಸೊಸಿನೂ ಕೆಳಗೆ ಎಲೆಗೂ ಓಕೆ ಮೇಲೆ ಚಿಗುರಿಗೂ ಭಾರಿ ವ್ಯತ್ಯಾಸ ವ್ಯತ್ಯಾಸ ಕಾಣ್ತಾ ಇದೆ. ಆಗಿದೆ. ನಾವು ನಿಮ್ಮ ಸರ್ವಿಸಿಗೆ ಫುಲ್ ಹ್ಯಾಪಿ ಆಗಿದ್ದೀವಿ. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು.